ಪೂಜ್ಯರು ಶಿರಹಟ್ಟಿ ಮಠಕ್ಕೆ ಅಧಿಕಾರಿಗಳಾಗಿ 40 ವರ್ಷ ಆಯ್ತು. 40 ವರ್ಷದಿಂದ ಸಾಕಷ್ಟು ಆ ಮಠದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರು. ಶಾಖಾ ಮಠಗಳ ಅಭಿವೃದ್ಧಿಯನ್ನು ಕೂಡ ಮಾಡಿದ್ರು. ಹಳ್ಳಿ ಪಟ್ಟಣಗಳನ್ನು ಸಂಚರಿಸಿದರು. ಅವರು ನಮ್ಮನ್ನು ನೇಮಕ ಮಾಡಿಕೊಂಡಾಗ ಅವರಿಗೆ ಮುಂದಿನ ವರ್ಷನೇ 75 ವರ್ಷ ಅನ್ನುವಂಥದ್ದು ಗೊತ್ತಾಗಿ ಬಹುಸಂಖ್ಯಾತ ಸ್ವಾಮಿಗಳ ಕಾರ್ಯಕ್ರಮ, ಬಹುಸಂಖ್ಯಾತ ರಾಜಕೀಯ ನಾಯಕರ, ಸಾಹಿತಿಗಳ ಕಾರ್ಯಕ್ರಮ, ಸಮಾಜ ಸೇವಕರ ಹುಟ್ಟು ಹಬ್ಬಗಳಾಗುತ್ತವೆ. ಒಂದು ಜಗದ್ಗುರು ಪೀಠದ ಸ್ವಾಮೀಜಿಯವರ 75 ವರ್ಷದ ಅಮೃತ ಮಹೋತ್ಸವ ಆಗಬೇಕು ಅಂತ ಹೇಳಿ ಆ ಶಿರಹಟ್ಟಿ ಹಿರಿಯರೊಂದಿಗೆ ಚರ್ಚೆಯನ್ನು ಮಾಡಿ ಮಠದ ಭಕ್ತರೊಂದಿಗೆ ನಿರ್ಣಯವನ್ನು ಮಾಡಿ ನಾವು ಘೋಷಣೆ ಮಾಡಿದ್ವಿ. ಆ ಕಾರ್ಯಕ್ರಮದ ರೂಪರೇಷೆಗಳನ್ನು ಹಾಕ್ತಾ ಇರಬೇಕಾದ್ರೆ 75 ವರ್ಷದ ನೆನಪಿಗಾಗಿ 75 ಪುಸ್ತಕಗಳನ್ನು ಬಿಡುಗಡೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. 75ಕ್ಕಿಂತ ಹೆಚ್ಚು, 700 ಬರಲಿ 7000 ಬರಲಿ, ಒಟ್ಟಾರೆ 75ಕ್ಕಿಂತ ಹೆಚ್ಚು ಸಾಮೂಹಿಕ ಮದುವೆಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ನಾನು 13ನೇ ವಯಸ್ಸಿನಲ್ಲಿ ಪ್ರವಚನ ಪ್ರಾರಂಭ ಮಾಡಿದೆ. ನನ್ನ 13 ವಯಸ್ಸು ಏನಿತ್ತಲ್ಲ, 13 ವಯಸ್ಸು ಹುಡುಗಿದ್ದಾಗ ನಾನು ಮೊದಲನೇ ಪ್ರವಚನ ಮಾಡಿದ್ದು ಕುಷ್ಟಗಿ ತಾಲೂಕು ದೋಟೆಹಾಳದಲ್ಲಿ. ಅವಾಗ 1 ತಿಂಗಳ ಪ್ರವಚನವನ್ನ ಕೊಟ್ಟಿದ್ದೆ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ 1 ತಿಂಗಳ ಪ್ರವಚನ ಮಾಡ್ತಿದ್ವಿ. ಆದ್ರೆ ಪೂಜ್ಯರಿಗೆ 75 ವರ್ಷ ಅಂದ ಮೇಲೆ 1 ವರ್ಷಕ್ಕೆ 1 ದಿವಸದಂಗೆ ಹಿಡಿದ್ರೆ 75 ದಿವಸ ಪ್ರವಚನವನ್ನ ಮಾಡಬೇಕು, 75 ದಿವಸನು ಮಹಾದಾಸೋಹ ನೀಡಬೇಕು ಅನ್ನುವಂತ ತೀರ್ಮಾನವನ್ನ ನಾವು ಮಾಡಿದ್ವಿ. ಕೊನೆಯ ಗಳಿಗೆಯಲ್ಲಿ ಅವರಿಗೆ ಬಂಗಾರದ ಕಿರೀಟ ಧಾರಣೆ ಮಾಡಿಸಬೇಕು. ಬಂಗಾರದಂತ ಕೆಲಸ ಮಾಡಿರೋದ್ರಿಂದ ಬಂಗಾರದ ಕಿರೀಟ ಧಾರಣೆ ಮಾಡಿಸ್ಬೇಕಂತ ಒಂದು ನಿರ್ಣಯ ಮಾಡಿದ್ವಿ. ನಾವು ಬಂಗಾರ ಕಿರೀಟ ಧಾರಣೆ ಮಾಡ್ತೀವಿ ಅಂದ ಕೂಡ್ಲೇನೆ ಇದೇ ಹುಬ್ಬಳ್ಳಿ ಒಳಗ ಸಾಯಿ ಲ್ಯಾಂಡ್ ಅನ್ನುವಂತ ಒಂದು ಅಪಾರ್ಟ್ಮೆಂಟಿನ ಓನರ್ ಆದ ಶಿವಲಿಂಗಯ್ಯ ಶಿವಯೋಗಿ ಮಠರು 1 kg ಬಂಗಾರದ ಕಿರೀಟವನ್ನ ನಾನೇ ಮಾಡಿಸಿಕೊಂಡು ಬರ್ತೀನಿ ಅಂತ ಘೋಷಣೆ ಮಾಡಿಬಿಟ್ರು. ಅವಾಗ ಗುರುಗಳು ಅವ್ರನ್ನ ಕರೆದು ಒಂದು ಮಾತು ಹೇಳಿದ್ರು, 1 ತಿಂಗಳದ ಹಿಂದೆ 1 ಕಾರ್ ಕೊಡಿಸಿಯಪ್ಪ, 50 ಲಕ್ಷ ರೂಪಾಯಿದ್ದು, ಬೇಡ ಬೇಡ ಅಂತ ಹೇಳಿದಾಗ ಅವ್ರ ಕುಟುಂಬ ಅಲ್ಲೇ ಮಗ್ಲ ಇದ್ಲು. ಅಜ್ಜವ್ರ ಗಾಡಿ ಕೊಡಿಸಿದ್ದ ಅವ್ರ ರೊಕ್ಕದಾಗ, ನಂದು 1 kg ಬಂಗಾರ ಐತೆ, ಗಂಡ ಆಗಟ್ ಈಗಟ್ ಕೊಡಿಸಿದ್ದು, ಮುಂದೆ ನಾ ಏನ್ ಮಾಡ್ಲಿ ಅದನ್ನ, ಬಾಳ ಅಂದ್ರೆ ಸೊಸಿ ಹಾಕೊಂತಾಳ, ಸೊಸಿಗೆ ಮಗ ಕೊಡಿಸ್ತಾನ, ನನಗೆ ನನ್ನ ಗಂಡ ಕೊಡಿಸಿದಂಗ ನನ್ನ ಹೆಸರಿನ ಮೇಲೆ 1 kg ಬಂಗಾರ ನಿಮಗ್ ಕೊಡ್ತೀನಿ. ನನ್ನ ಪಕ್ಕೀರಪ್ಪ ಮತ್ತು ನೀಲಮ್ಮ ಒಬ್ಬ ಯೋಗಿಗೆ ತಮ್ಮ ಆಸ್ತಿಯನ್ನ ದಾನ ಮಾಡಿದ ಪರಿಣಾಮ ಆ ಯೋಗಿಯ ಎಡಬಲದೊಳಗೆ ಅವ್ರ ಸಮಾಧಿ ಆದವಲ್ಲ, ಇದಕ್ಕಿಂತ ಪುಣ್ಯ ಏನು ಬೇಕು ಅಂತಕ್ಕಂಥದ್ದನ್ನ ನಾವು ವಿಚಾರ ಮಾಡ್ಬೇಕು. 1000 ಕೋಟಿ ಗಳಿಸ್ಯಾನಪ್ಪ ಅಂದ್ರು ಯಾರು ಅವನು ಗದ್ದಿಗೆ ಮಾಡಂಗಿಲ್ಲ. 1000 ಕೋಟಿ ರೂಪಾಯಿ ಸಾವುಕಾರದನ್ರಿ, ಅದಕ್ಕೆ ಗದ್ದಿಗೆ ಮಾಡ್ತೀವಿ ಅನ್ನಂಗಿಲ್ಲ. ದಾನ ಮಾಡಿದ್ದಕ್ಕೆ ಅವ್ರ ಗದ್ದಿಗೆ ಆತ ಹೊರತಾಗಿ ಮತ್ತೊಂದು ಮಾಡಿದ್ದಕ್ಕೆ ಅವ್ರ ಗದ್ದಿಗೆ ಆಗ್ಲಿಲ್ಲ. ನೋಡಿ ಗಾಬರಿ ಆತ್ ನಮ್ಗೆ. ಅಂದ್ರೆ ಸಿದ್ದಪ್ಪಜ್ಜಗ ಆಶ್ರಯ ಕೊಟ್ಟಾವ ಫಕೀರೇಶನ ಭಕ್ತ ಫಕೀರಪ್ಪಲ್ಲ ಅನ್ನುವಂತಹದ್ದು ನಮಗ್ ಬಹಳ ಮನಸ್ಸಿಗೆ ಆನಂದ ಆತು ಇವತ್ತಿನ ದಿವಸ. ಆ ಫಕೀರೇಶನ ಭಕ್ತ ಆತಗೆ ಸಣ್ಣ ಫಕೀರಪ್ಪ ಅಂತ ಇಡ್ಬೇಕಾದ್ರೆ ಅವ್ರವ್ವ ಅಪ್ಪ ಆ ಗದ್ದಿಗೆ ನಡ್ಕೊಂಡಿರ್ಲೇಬೇಕು, ಫಕೀರೇಶ್ವರನ ಗದ್ದಿಗೆ ನಡ್ಕೊಂಡಿರ್ಬೇಕು, ಬೆಣಚಿ ಅವರು ಮಣಿತನದವ್ರು ಅವತ್ತಿನ ಕಾಲಕ್ಕೆ. ಇಲ್ಲ ಅಂದ್ರೆ ಆ ಹೆಸರು ಹೆಂಗಿಡ್ತಾರ, ಒಂದ್ ಆ ಮಠಕ್ಕೆ ನಡ್ಕೊಂಡಿರ್ಬೇಕು, ಇಲ್ಲ ಅವ್ರ ಅಜ್ಜನ ಹೆಸರು ಅದು ಇರ್ಬೇಕು. ಅವ್ರ ಅಜ್ಜನ ಹೆಸರು ಫಕೀರಪ್ಪ ಇದ್ರ ಆ ಅಜ್ಜಂದು ಇಡೋನ್ ತಡಿ ಮೊಮ್ಮಗ್ಗ ಅಂತೇಳಿ ಒಂದು ಇಡು ಸಂಪ್ರದಾಯ ಐತಲ್ಲ, ಆಗಿನ ಕಾಲಕ್ಕೆ ಹಂಗ ಇಡ್ತಿದ್ರು. ಹಿರಿಯರ ಹೆಸರನ್ನ ಮಕ್ಕಳಿಗೆ ಇಡ್ತಿದ್ರು. ಈಗ ನೀವು ಇಡ್ತೀರಿ, ಯಾರ್ಯಾರ ಹೆಸರು ಇಡ್ತೀರ ಪರಮಾತ್ಮನ ಬಲ್ಲ. ಸಿನಿಮಾ ನೋಡುದು ಆ ಹೆಸರು ಇಟ್ಬಿಡುದು, ಅದಕ್ಕೆ ಇದಕ್ಕೆ ಸಂಬಂಧಿಯನ ಪಮ್ಮಂದಿಯನ. ಧಾರಾವಾಹಿ ನೋಡುದು ಆ ಹೆಸರು ಇಟ್ಬಿಡುದು. ಆ ಧಾರಾವಾಹಿಗೆ ನಿಮ್ಮ ಮನಿತನಕ್ಕೆ ಏನ್ ಸಂಬಂಧ ಇರುದಿಲ್ಲ, ಸೂತ್ರ ಇರುದಿಲ್ಲ. ಅಂದ್ರೆ ಈಗಿನವಕ್ಕೆ ಬುದ್ಧಿ ಕಡಿಮೆ, ಇತಿಹಾಸದ ಪ್ರಜ್ಞೆ ಇಲ್ಲ. ಆಗಿನವರು ಮಕ್ಕಳಿಗೆ ಸಿದ್ದಪ್ಪಜ್ಜ ಅಂತ ಇಡ್ತಿದ್ರು. ಯಾಕಂದ್ರ ಮಗನಿಗೆ ಸಿದ್ದಪ್ಪ ಸಿದ್ದಪ್ಪ ಅಂದ್ರೆ ಉಣಕಲ್ ಸಿದ್ದಪ್ಪ ಅಜ್ಜನ್ ನೆನಪು ಮಾಡ್ಕೊಂಡಂಗ ಆಕೈತಿ. 3000 ಕೊರ್ವಿ ಅಂತ ಇವ್ರ ಅಪ್ಪರ ಹೆಸರಿತ್ತು. 3000 ಅಂದ್ರೆ 3000 ಗುರುಸಿದ್ದೇಶ್ವರನ್ ನೆನಪಾಕೈತಿ. ಸಿದ್ಧಾರೂಢ ಅಂತಿಟ್ರ ಸಿದ್ಧಾರೂಢ ನೆನಪಾಗ್ತದ. ಕುಮಾರೇಶ ಅಂತಿಟ್ರ ಹಾನಗಲ್ ಅಜ್ಜನ್ ನೆನಪಾಗ್ತದ. ಹಿರಿಯರ ಗುರುಗಳ ಹೆಸರನ್ನ ಯಾಕೆ ಇಡ್ತಿದ್ರ ಅಂದ್ರೆ ಅವ್ರ ನೆನಪು ಮಾಡ್ಕೊಳ್ಳೋ ಸಲುವಾಗಿ ಆ ಹೆಸರಿಡುವಂತ ಒಂದು ಪರಂಪರೆ ಇತ್ತು.